ಹಲೋ ನಮಸ್ಕಾರ. ನನ್ನ ಹೆಸರು ಸ್ನೇಹ ಹಾವರ್ಗಿ ಅಂತ ಹೇಳಿ. ಸೊ ನಮ್ದು ಊರು ಬಂದು ಆಲ್ಮಟ್ಟಿ, ಬಿಜಾಪುರ ಡಿಸ್ಟಿಕ್. ಸೊ ನಾ ಮಾತಾಡೋದ್ರ ಮ್ಯಾಗ ನಿಮ್ಗೆ ಗೊತ್ತಾಗತ್ತೈತೆ ಅನ್ಸುತ್ತೆ, ಈಕೆ ಏನಪ್ಪ ಮಾತಾಡೋದು ಉತ್ತರ ಕರ್ನಾಟಕದ ಐತಿಲ್ಲ ಅಂತ ಹೇಳಿ ಜಲ್ದಿ ಕನೆಕ್ಟ್ ಆಗ್ತಾರೆ ಮಂದಿ. ಯಾಕಂದ್ರೆ ನಾವು ಮಾತಾಡೋದ್ರ ಮ್ಯಾಗ ಗೊತ್ತಾಗ್ಬಿಡ್ತೈತೆ ನಾವು ಉತ್ತರ ಕರ್ನಾಟಕದವ್ರು ಅಂತ ಹೇಳಿ. ನಮ್ದು ಬಿಜಾಪುರ ಡಿಸ್ಟಿಕ್ ಆಲ್ಮಟ್ಟಿ ಅಂತ ಹೇಳಿ. ಆಲ್ಮಟ್ಟಿ ಅನ್ನೋ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ತೈತಿ, ನೆನಪಾಗಿರ್ತೈತಿ. ಅಂದ್ರೆ ಏನು, ಆಲ್ಮಟ್ಟಿ ಡ್ಯಾಮ್, ಆಲ್ಮಟ್ಟಿ ಗಾರ್ಡನ್, ಮ್ಯೂಸಿಕಲ್ ಫೌಂಟೇನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ. ಅದ ಊರ್ದವ್ರು ನಾವು. ಸೊ ಅದು ನಮ್ದು ಸ್ಕೂಲಿಂಗ್ ಎಲ್ಲ ಕಾಲೇಜ್ ಅಲ್ಲೇ ಆಯ್ತು. ಅದಾದ್ಮ್ಯಾಗ ಮತ್ತು ಕಾಲೇಜ್ ಅಂತ ಆಗನ ಕೆಲಸ ಮಾಡ್ಬೇಕಲ್ಲ, ಹಂಗಾಗಿ ಏನು ಕ್ಯಾಂಪಸ್ ಆಯ್ತು, ಏನು ಜಾಬ್ ಸಿಕ್ತ, IT ದಾಗ ಸಿಕ್ತ. ಸೊ ಹಂಗಾಗಿ ನಾವು ಇಲ್ಲೇ ಬೆಂಗ್ಳೂರ್ಗೆ ಬಂದು ಸೆಟ್ ಆಗಿವಿ. ನಮ್ಮ ಹಸ್ಬೆಂಡು ಇಲ್ಲೇ ವರ್ಕ್ ಮಾಡ್ತಾರೆ, ಅವರು IT ದಾಗ ಅದಾರ, ನಾನು IT ದಾಗ ಅದೀನಿ. ಹಂಗಾಗಿ ನಾವು ಇಲ್ಲೇ 2 BHK ಒಂದು ಮನೆ ರೆಂಟ್ ತಗೊಂಡು ಸೊ ಇಲ್ಲೇ ಅದೀವಿ ನಾವು. ಹಾಗಾಗಿ ನಮ್ದು ಟೆಂಪ್ರವರಿ ಊರು ಬೆಂಗಳೂರು, ಪರ್ಮನೆಂಟ್ ಊರು ಆಲ್ಮಟ್ಟಿ. ನಮ್ದು ಗಂಡನ ಮನೇನೂ ಅದ, ತವ್ರ ಮನೇನೂ ಅದ. ಸೊ ನಾ ಅಲ್ಲಿ ಯಾಕದೀನಿ. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ನಿಮ್ದೆಲ್ಲರದು ಸಪೋರ್ಟ್ ಇರಬೇಕು. ಆಲ್ರೆಡಿ ನಾನು ಒಂದು ಪೋಸ್ಟ್ ಹಾಕೀನಿ, ಇನ್ಫಾರ್ಮೇಷನ್ ಕೊಟ್ಟೇನಿ, ಹಿಂಗೆ ಓಪನ್ ಮಾಡೀನಿ ನಾನು ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆಲ್ಮೋಸ್ಟ್ ಎಲ್ಲರೂ ಶೇರ್ ಮಾಡಿರಿ. ಇನ್ನು ಮ್ಯಾಗಿಂದ ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಿ. ಎಲ್ಲರೂ ಟ್ರಾವೆಲಿಂಗ್ ಹೋದ್ರೆ, ಕುಕಿಂಗ್ ಮಾಡಿದ್ರೆ, ಹಿಂಗೆ ಏನಾರ ವ್ಲಾಗ್ಸ್ ಮಾಡ್ತಿರ್ತೀನಿ, ಏನಾರ ನಿಮ್ಮ ಜೋಡಿ ಶೇರ್ ಮಾಡ್ತಿರ್ತೀನಿ. ಸೊ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಹಿಂಗೆ ಜಸ್ಟ್ ಇದನ್ನೆಲ್ಲ ಹೇಳ್ಬೇಕಂತ ಹೇಳಿ ಇದನ್ನೊಂದು ಸಣ್ಣ ಮಿನಿ ವ್ಲಾಗ್ ಥರ ಅಂತ ಮಾಡೀನಿ. ಇವತ್ತಿನ ಒಂದು ಶಾರ್ಟ್ ಹಾಕಿರ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಇರ್ಬೋದು ನೀವು ಇವತ್ತು ವರ್ಕ್ ಮಾಡಕತ್ತೀನಿ. ನಾನು ವರ್ಕ್ ಸೆಟಪ್ ಐತಿಲ್ಲ, ಆಲ್ರೆಡಿ ಕುಂತೀನಿ ವರ್ಕ್ ಮಾಡಕ್ಕೆ. ಸೊ ಮಾರ್ನಿಂಗ್ ಇತ್ತು, ನಂದು ಕೆಲಸ ಸ್ಟಾರ್ಟ್ ಆಗಿತ್ತು. ಮಾರ್ನಿಂಗ್ ಲಾಗಿನ್ ಮಾಡೀನಿ. ಊಟ ಟೈಮ್ ಆಗೈತಿ. ಅದಕ್ಕೆ ಊಟಕ್ಕೆ ಏನೈತೆ ಅಡುಗೆ ಅಂತ ನೋಡಕ್ಕೆ ಬಂದೀನಿ. ಏನಿಲ್ಲ, ನಾನೇ ಮಾಡಿರ್ತೇನೆ, ನಂಗೆ ಗೊತ್ತಿರಲಿಲ್ಲ ಏನಿಲ್ಲ. ಜೋಳದ ಹಿಟ್ಟಿನ ದೋಸೆ ಮಾಡ್ಕೊಂಡೀನಿ. ಮುಂದೆ ಹಂಗೆ ಡೈಲಿ ಕುಕಿಂಗ್ ವ್ಲಾಗ್ಸ್ ತೆಗೆದು ತೋರಿಸ್ತೀನಿ ಹೆಂಗೆ ಏನು ಮಾಡೋದು ಅಂತೇಳಿ. ಸೊ ಈ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಜೋಳದ ಹಿಟ್ಟದ ಒಳಗೆ ಎಲ್ಲ ಮಸಾಲ ಹಾಕಿ ರೆಡಿ ಮಾಡಿದ್ದೀನಿ. ಟೊಮೆಟೊ ಚಟ್ನಿ ಅದೆಲ್ಲ ಮಾಡೀನಿ. ಸೊ ನೋಡಿರಿ, ಆಯಿಲ್ ಹಾಕೊಂಡ್ರಿ. ಆಯಿಲ್ ಹಾಕಿ ಅದನ್ನು ಫ್ರೈ ಹಾಕ್ಬಿಡೋಣ ಅಂತ. ಇದು ಇವತ್ತಿನ ಮಧ್ಯಾಹ್ನದ ಊಟ: ಜೋಳದ ಹಿಟ್ಟಿನ ದೋಸೆ, ಟೊಮೆಟೊ ಚಟ್ನಿ, ಆಮೇಲೆ ಲೆಮನ್ ರೈಸ್. ನೋಡಿ ನಾನು ಮಾಡೀನಿ. ಸೊ ಈಗ ಊಟ ಮಾಡಬೇಕು. ಈಗ ಲಂಚ್ ಬ್ರೇಕ್ ನಮ್ಮದು. ಊಟ ಮಾಡಿ ಮತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು. ಇದು ನೆನಪಿರ್ಬೇಕಲ್ಲ ಎಲ್ಲರಿಗೂ, ಹಾಲ್ಕೋವ ಅಂದರೆ ನಮ್ಮ ಕಡೆ ಬೇಸನ್ ಅಂತೇನೋ ಅಂತಿದ್ರು. ನಮ್ಮ ಕಡೆ ನಾನು ಸಣ್ಣವರಿದ್ದಾಗೆಲ್ಲ ಬೇಸನ್ ಅಂತ ಅಂಗಡಿಯಾಗ ತೊಗೋತಿದ್ವಿ ಇದನ್ನು. ಅವಾಗ ₹1ಗೆ 4 ಇದ್ದು ರೀ. ಈಗೆಲ್ಲ ಕಾಸ್ಟ್ಲಿಗೆ ₹5 ಬಂದಾಗ್ಯಾವ ರೀ. ಈಗಿಲ್ಲ ಅಂಗಡಿಯಾಗಿಲ್ಲ. ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ. ಊಟ ಅಂತೂ ಆತ್ರಿ. ಸೊ ಈಗ ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡಬೇಕು. ಲಂಚ್ ಬ್ರೇಕ್ ಮುಗೀತು. ಸೊ ಕೆಲಸ ಮಾಡಕತ್ತೀನಿ ಈಗ. ಮಾಡೋಣ ಬರ್ರಿ. ಆಲ್ರೆಡಿ ಈವ್ನಿಂಗ್ ಹಾಕ್ಕೊಂತೀರಿ. ಸೊ 4:30 ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಬಾಂಡೆ ತೊದಾವು, ಕಸದ ಹುಡ್ಗಿನಿ. ಸೊ ಬಾಂಡೆ ತಿಕ್ಕೋದಂತ. ಹೆಣ್ಮಕ್ಳು ಎಷ್ಟು ಕಾಲದ ಜಾಬ್ ಮಾಡಕತ್ರು ಬಾಂಡೆ ತಿಕ್ಕೋದು, ಕಸ ಹುಡುಕೋದು, ಆಮೇಲೆ ಬಟ್ಟೆ ಒಗ್ಯೋದು, ಅಡುಗೆ ಮಾಡೋದು ತಪ್ಪೋದಿಲ್ರಿ. ಸೊ ನಂದು ಕೆಲಸ ಮುಗೀತು, ಲಾಗೌಟ್ ಅದ ನಾನು. ಅದಕ್ಕೆ ನಿನ್ನಿದ್ದು ಬಿಗ್ ಬಾಸ್ ಅರ್ಧ ನೋಡಿದ್ದೆ. ಹಾಗಾಗಿ ಬಿಗ್ ಬಾಸ್ನ ನೋಡ್ಬೇಕಂತ ಓಪನ್ ಮಾಡಿದ್ದೆ. ಬಿಗ್ ಬಾಸ್ ನೋಡಿ ಮತ್ತು ಮುಂದೊಂದು ಏನಿರ್ತಲ್ಲ ಅದನ್ನು ನೆಕ್ಸ್ಟ್ ವ್ಲಾಗ್ದಾಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.